ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಸೆಲೆಕ್ಷನ್ ಮಾಡೋದು ಹೇಗೆ, ಯಾವ ಶೇರ್ಸ್ಗಳನ್ನು ನಾವು ಹೇಗೆ ಬೈ ಮಾಡ್ಬೋದು, ಯಾವ ಟೂಲ್ಸ್ಗಳನ್ನು ಯೂಸ್ ಮಾಡ್ಬೋದು ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಇಂಪಾರ್ಟೆಂಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ನಾವೇ ಒಂದು ಶೇರ್ಸನ್ನು ಹುಡುಕಿ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಮನೋಭಾವ ಇರುತ್ತೆ. ಸೊ ಅದೊಂದು ಎಕ್ಸೈಟಿಂಗ್ ಕೂಡ, ಯಾಕಂದರೆ ನಮ್ಮ ದುಡ್ಡು ನಾವೇ ಒಂದು ಸ್ಟಾಕ್ಸನ್ನು ಕಂಪ್ನಿಯನ್ನು ಅರ್ಥ ಮಾಡಿಕೊಂಡು ನಾವೇ ಅದರಲ್ಲಿ ಹೂಡಿಕೆ ಮಾಡಿ ಆ ಸ್ಟಾಕ್ ಮೇಲೆ ಹೋದಾಗ ನಮಗೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಇವತ್ತು ನಾವು ಅದ್ರ ಬಗ್ಗೆ ನೋಡೋಣ. ಇವತ್ತು ಕ್ವಿಕ್ ಆಗಿ ನಾನು ಒಂದು 3 ಸ್ಟಾಕ್ ಸೆಲೆಕ್ಷನ್ ಟೂಲ್ಸ್ ಅದ್ರ ಬಗ್ಗೆ ಹೇಳ್ತೀನಿ. ನೀವು ಸ್ಟಾಕನ್ನು ಅಥವಾ ಒಂದು ಕಂಪ್ನಿಯನ್ನು ಹೇಗೆ ಅನಲೈಸ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ. ಸೊ ಕ್ವಿಕ್ ಆಗಿ ಲೆಟ್ಸ್ ಗೋ ಟು ದ ಸ್ಕ್ರೀನ್. ಸೊ ನಾವಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಸ್ಕ್ರೀನರ್ ಅಥವಾ ಒಂದು ಟೂಲ್ಸ್ಗಳು ಮಾತ್ರ. ನಾವು ಯಾವುದೇ ಸ್ಟಾಕನ್ನು ರೆಕಮೆಂಡ್ ಮಾಡ್ತಾ ಇಲ್ಲ. ನಾನಿಲ್ಲಿ ನೆಕ್ಸ್ಟ್ ಯಾವುದೇ ಸ್ಟಾಕ್ಸ್ ಹೇಳಿದ್ರು ಅದು ರೆಕಮೆಂಡೇಶನ್ಸ್ ಅಲ್ಲ, ನಾನು ತೋರಿಸ್ತಾ ಇರೋದು ಟೂಲ್ಸು. ಸೊ ನೀವೇ ಅಲ್ಲಿ ಹೋಗಿ ಆ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನೀವು ಡಿಸಿಷನ್ ತಗೋಬೇಕು, ಅಥವಾ ನಿಮ್ಮ ಎಕ್ಸ್ಪರ್ಟ್ಸ್ ಯಾರಾದರೂ ಇದ್ದರೆ ನೀವು ಅದರಲ್ಲಿ ಅವ್ರ ಹತ್ರ ಮಾತಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿಂಪ್ಲಿ ವಾಲ್ ಸ್ಟ್ರೀಟ್ ಅಂಥೇಳಿ ಒಂದು ವೆಬ್ಸೈಟ್ ಇದೆ. ಇದು ಫ್ರೀ ಆಗಿರೋ ವೆಬ್ಸೈಟು. ಸೊ ಫಸ್ಟ್ 5 ಸ್ಟಾಕ್ಸ್ ಏನೋ ನೀವು ಈಸಿಲಿ ಫ್ರೀಯಾಗಿ ರಿಸರ್ಚ್ ಮಾಡ್ಕೋಬೋದು. ಅದರ ನಂತರ ಅವರು ಲಾಗಿನ್ ಕೇಳ್ತಾರೆ. ಸೊ ಬಟ್ ಸ್ಟಿಲ್ ಈಗ ನಾನು ಒಂದು ಕಂಪ್ನಿ ಇದು ಡೀಟೇಲ್ಸ್ ಹಾಕಿದ್ದೀನಿ, ಸರ್ಚ್ ಮಾಡಿದ್ದೀನಿ. ಇದಕ್ಕೆ ಇಲ್ಲಿ ನೋಡ್ಬೋದು ನೀವು ಹಾಕಿದ್ದೀನಿ. ಸೊ ಇದರಲ್ಲಿ ನಿಮಗೆ ಈ ಕಂಪ್ನಿ ಏನು ಮಾಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಎಂಗೇಜ್ಡ್ ಇನ್ ದ ಪ್ರೊವಿಷನ್ ಆಫ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಇನ್ ಇಂಡಿಯಾ ಆ್ಯಂಡ್ ಮಲೇಷ್ಯಾ, ನೇಪಾಲ್, ಬಾಂಗ್ಲಾದೇಶ್. ಸೊ ಇದೆಲ್ಲ ನಿಮಗೆ ಡೀಟೇಲ್ಸ್. ಕಂಪ್ನಿ ಏನು ಮಾಡುತ್ತೆ ಫಸ್ಟ್ ನಿಮ್ಗೆ ಗೊತ್ತಿರಬೇಕು. ಅದಲ್ಲದೆ ಕಂಪ್ನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, 253.6 ಬಿಲಿಯನ್ ಇದೆ. ಸೊ ರಿವಾರ್ಡ್ಸ್ ಅಥವಾ ಇದ್ರದ್ದು ಏನು ಹೇಳ್ತಾ ಇದ್ದಾರೆ, ಪ್ರೈಸ್ ಟು ಅರ್ನಿಂಗ್ 27.3x ಇದೆ. ಸೊ ಪ್ರೈಸ್ ಟು ಅರ್ನಿಂಗ್ ಎಷ್ಟಿದೆ, ಅರ್ನಿಂಗ್ಸ್ ಫಾರ್ಕಾಸ್ಟ್ ಎಷ್ಟಿದೆ, ಎಷ್ಟು ಕಂಪ್ನಿ ಗ್ರೋ ಆಗ್ಬೋದು, ಇದ್ರದ್ದೆಲ್ಲ ಡೀಟೇಲ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಚಾರ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಹೆಲ್ತ್ ಇದೆ ಈ ಕಂಪ್ನಿದು, ಇಸ್ ಇಟ್ ಅ ಹೆಲ್ತಿ ಕಂಪ್ನಿ, ಪಾಸ್ಟ್ ಪರ್ಫಾರ್ಮೆನ್ಸಸ್ ನೋಡಿದ್ರೆ ಹೆಂಗಿದೆ, ಫ್ಯೂಚರ್ ಹೆಂಗಿದೆ, ಅಥವಾ ಡಿವಿಡೆಂಟ್ ಹಿಸ್ಟ್ರಿ ಹೆಂಗಿದೆ ಇದ್ರದ್ದು. ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಅನಾಲಿಸಿಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ವಲ್ಪ ಇದರ ಟರ್ಮಿನಾಲಜೀಸ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದಲ್ಲದೆ ಆಗ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಅದಲ್ಲದೆ ಇಲ್ಲಿ ನೋಡಿದ್ರೆ ನೀವು ಸಿಮಿಲರ್ ಕಾಂಪಿಟಿಟರ್ಸ್ ಯಾರು ಮತ್ತು ಅದರದ್ದು ಡೀಟೇಲ್ಸ್ ಏನು, ಆ ಕಂಪ್ನಿದು ಟರ್ನ್ ಓವರ್ ಎಷ್ಟಿದೆ, ಶೇರ್ ಪ್ರೈಸ್ ಎಷ್ಟಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದನ್ನು ಸಿಗುತ್ತೆ. ಹಾಗೆಯೇ ಪ್ರೈಸ್ ಹಿಸ್ಟ್ರಿ ಏನಿದೆ ಸೊ ಕೊಟ್ಟಿದ್ದಾರೆ. ಅದಲ್ಲದೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ಎವರೇಜ್ ಮಾರ್ಕೆಟ್ ವಾಲಟಾಲಿಟಿ, ಈ ಇಂಡಸ್ಟ್ರಿದು ಮಾರ್ಕೆಟ್ ವಾಲಟಾಲಿಟಿ ಎಷ್ಟಿದೆ, ಈ ಕಂಪ್ನಿದು ವಾಲಟಾಲಿಟಿ ಎಷ್ಟಿದೆ, ಇದು ಎರಡೂ ಕವರ್ ಆಗಿದೆ. ಇದಲ್ಲದೆ ಕಂಪ್ನಿ ಹಿಸ್ಟ್ರಿ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಮ್ಗೆ ಬೇಕಾಗಿರೋದು, ಅರ್ನಿಂಗ್ಸ್ ಆ್ಯಂಡ್ ರೆವೆನ್ಯೂ ಎಷ್ಟಿದೆ ಈ ಕಂಪ್ನಿದು ಅಂತ ಹೇಳಿದರೆ, ರೆವೆನ್ಯೂ ಎಷ್ಟಿದೆ, ಎಷ್ಟು ಟರ್ನ್ ಓವರ್ ಮಾಡ್ತಾ ಇದೆ, ಅದರಲ್ಲಿ ಕಾಸ್ಟ್ ಆಫ್ ದ ರೆವೆನ್ಯೂ ಎಷ್ಟು, ಗ್ರಾಸ್ ಪ್ರಾಫಿಟ್ ಎಷ್ಟು, ನೆಟ್ ಪ್ರಾಫಿಟ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು, ಕ್ಲಿಯರ್ ಆಗಿ ಸಿಗುತ್ತೆ. ಇದಲ್ಲದೆ ಇನ್ನೊಂದು ನನಗೆ ತುಂಬ ಲೈಕ್ ಆಗಿರೋದು ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ಕಂಪ್ನಿ ಓವರ್ ವ್ಯಾಲ್ಯೂಡಾ ಅಂಡರ್ ವ್ಯಾಲ್ಯೂಡಾ ಅಂತ ಹೇಳೋದು ಇಲ್ಲಿ ಒಂದು ಹೇಳಿದ್ದಾರೆ. ಸೊ ಕರೆಂಟ್ ಪ್ರೈಸ್ ಆಫ್ ದ ಶೇರ್ ಇಸ್ ಅರೌಂಡ್ 269 ಆ್ಯಂಡ್ ಫೇರ್ ವ್ಯಾಲ್ಯೂ 46 ಅಂತ ಕೊಟ್ಟಿದ್ದಾರೆ. ಸೊ ಇದು ಎಲ್ಲ ಡೀಟೇಲ್ಸ್ಗಳನ್ನು ಐಸೋಲೇಷನಲ್ಲಿ ನೋಡಬಾರ್ದು. ಏನು ಅಂತ ಹೇಳಿದ್ರೆ ಒಂದೇ ಪ್ಯಾರಾಮೀಟರ್ ಇಟ್ಕೊಂಡು ಡಿಸಿಷನ್ ಮಾಡಬಾರ್ದು. ಸೊ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೋಡಬೇಕಾಗತ್ತೆ. ಸೊ ನೀವು ಒಂದು ಕಲ್ತಂಗೂ ಆಗುತ್ತೆ. ಸೊ ಈ ಒಂದು ವಿದ್ಯೆ ಕಲ್ತಂಗೂ ಆಗುತ್ತೆ ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ದಂಗೂ ಆಗುತ್ತೆ. ಸೊ ನಾವೀಗ ನೆಕ್ಸ್ಟ್ ಒಂದು ಏನು ಹೇಳ್ತಾರೆ ಸ್ಟಾಕ್ ಸೆಲೆಕ್ಷನ್ ಟೂಲಿಗೆ ಹೋಗೋಣ. ಬನ್ನಿ ಸ್ಕ್ರೀನ್ ನೋಡೋಣ ವಾಪಸ್. ಸೊ ನಮ್ಮ ನೆಕ್ಸ್ಟ್ ರಿಸರ್ಚ್ ಟೂಲ್ ಏನು ಅಂತ ಹೇಳಿದ್ರೆ ರಿಸರ್ಚ್ 360 ಅಂಥೇಳಿ. ಇದು ಮೋತಿಲಾಲ್ ಓಸ್ವಾಲ್ ಅವ್ರದ್ದು ವೆಬ್ಸೈಟು. ಸೊ ಫ್ರೀ ವೆಬ್ಸೈಟ್ ಇದು. ಸೊ ಅಲ್ಲಿ ಹೋಗಿ ರಿಸರ್ಚ್ 360 ಅಂತ ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡಿದ್ರೆ ಇವತ್ತು ನಾವು ರೆಕಾರ್ಡ್ ಮಾಡ್ತಾ ಇರೋದು ಸಂಡೇ. ಸೊ ಇವತ್ತಿನ ಮಾರ್ಕೆಟ್ ಲೈವ್ ಇಲ್ಲ, ಬಟ್ ಸ್ಟಿಲ್ ನೀವು ಕಾಣ್ತಾ ಇದ್ದೀರಾ. ಇದರಲ್ಲಿ ಡೇ 1 ಮಾರ್ಕೆಟ್ ಏನಿದೆ ಅದೆಲ್ಲ ಗೊತ್ತಾಗುತ್ತೆ. ಅದಲ್ಲದೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ಅಥವಾ ಸೆಂಟಿಮೆಂಟ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ಆ್ಯಸ್ ಪರ್ ಮೋತಿಲಾಲ್ ಓಸ್ವಾಲ್ ಲಾಂಗ್ ಟರ್ಮ್ ವ್ಯೂ ಏನಿದೆ ಮಾರ್ಕೆಟ್ ಇದ್ದು, ಶಾರ್ಟ್ ಟರ್ಮ್ ವ್ಯೂ ಏನಿದೆ, ಹಾಗೆಯೇ ಇಂಟ್ರಾಡೇ ಏನಿದೆ ಅದನ್ನು ಗೊತ್ತಾಗುತ್ತೆ. ಸೊ ಈ ಬೇಸಿಸ್ ಮೇಲೆ ಟ್ರೇಡ್ ಮಾಡೋರಿಗೆ ಸಾಧಾರಣ ಇದು ಯೂಸ್ ಆಗ್ಬೋದು. ಸೊ ಇದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಬಟ್ ನಮ್ಮ ರೀಟೇಲ್ ಇನ್ವೆಸ್ಟರ್ಸಿಗೆ ಇವತ್ತು ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇದು ಬೇರೆ ನೀವು ಬಟನ್ಸ್ ಟ್ರೈ ಮಾಡಿ, ಬಟ್ ನಮಗೆ ಅಥವಾ ನಿಮಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಸ್ಟಾಕ್ಸ್ ಏನು ಅಂಥೇಳಿ.
ಸೊ ನಾನು ಆಗಲೇ ಹೇಳ್ದಂಗೆ ನಾನು ಯಾವುದೇ ಒಂದು ಸ್ಟಾಕ್ಸನ್ನು ಇಲ್ಲಿ ರೆಕಮೆಂಡ್ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ಇಂಥ ರಿಸರ್ಚ್ ಟೂಲ್ಗಳು ಅವೈಲೇಬಲ್ ಇದ್ದಾವೆ. ನೀವು ಯಾರೋ ಹೇಳಿದ್ದಾರೆ ಅಂಥೇಳಿ ಇನ್ವೆಸ್ಟ್ ಮಾಡೋ ಬದಲು ಈ ಸ್ಟಾಕ್ ಸೆಲೆಕ್ಷನ್ ಟೂಲ್ಸ್ಗಳನ್ನು ಯೂಟಿಲೈಸ್ ಮಾಡಿಕೊಂಡು, ಇವರ ರಿಸರ್ಚ್ಗಳನ್ನು ಯೂಟಿಲೈಸ್ ಮಾಡಿಕೊಂಡು ಒಂದು ನಿಮ್ಮ ಹೂಡಿಕೆ ಮಾಡೋದು ಉತ್ತಮ ಅಂತ ಕಾಣುತ್ತೆ. ಸೊ ಲೆಟ್ಸ್ ಗೋ ಟು ದ ಸ್ಕ್ರೀನ್ ಅಗೇನ್. ಸೊ ಇದರಲ್ಲಿ ನೋಡಿ, ರಿಸರ್ಚ್ ರಿಪೋರ್ಟ್ ಅಂತ ಒಂದು ಸೆಕ್ಷನ್ ಇದೆ. ಈ ರಿಸರ್ಚ್ ರಿಪೋರ್ಟಲ್ಲಿ ನಿಮಗೆ ಕಂಪನಿ ರಿಪೋರ್ಟ್ಸು ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಇವರು ಪ್ಲಸ್ ಟಾರ್ಗೆಟು ಕೊಡ್ತಾ ಇದ್ದಾರೆ. ಸೊ ಸಿಪ್ಲಾ ಅಂತ ಒಂದು ಕಂಪನಿ, ಕರೆಂಟ್ ಮಾರ್ಕೆಟ್ ಪ್ರೈಸ್ 1480 ಇದೆ. ಅವರು ಮೋತಿಲಾಲ್ ಹೇಳ್ತಾ ಇದೆ, ಸೊ 15% ಇಲ್ಲಿಂದ ಹೈಕ್ ಕಾಣ್ತಾ ಇದೆ. ಸೊ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನನಗೆ ಈ ಒಂದು ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ, ಸೊ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಮೋತಿಲಾಲ್ ರಿಸರ್ಚ್ ರಿಪೋರ್ಟ್ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದು. ಓಕೆ, ಸೊ ದಿಸ್ ಇಸ್ ಒನ್ ಮೋರ್ ಇಂಪಾರ್ಟೆಂಟ್ ಟೂಲ್ ನಾನು ಹೇಳೋದಾದರೆ. ಸೊ ಇಲ್ಲಿ ನೋಡಿ, LIC ಇದೆಲ್ಲ ರೆಕಮೆಂಡ್ ಮಾಡಿದ್ದಾರೆ. ಇಟ್ ಈಸ್ ದೇರ್ ರೆಕಮೆಂಡೇಶನ್. ನನ್ನ ಉದ್ದೇಶ ನಿಮ್ಮ ಈ ಒಂದು ರಿಸರ್ಚ್ ಟೂಲ್ ತೋರಿಸೋದೇ ಹೊರತು ಯಾವುದೇ ಒಂದು ಸ್ಟಾಕ್ ಬಗ್ಗೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ. ಅದಲ್ಲದೆ ಸ್ಟಾಕ್ ಮಾರ್ಕೆಟ್ ವಾಲಟಾಲಿಟಿ ಇದ್ದೇ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ ಈಕ್ವಿಟಿ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಒಂದು ರಿಸ್ಕ್ ಅಬಿಲಿಟಿ ಇದ್ದಷ್ಟೇ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ಇದು ಯಾವುದೇ ಗ್ಯಾರಂಟಿ ಕೊಡೋದಿಲ್ಲ ನಿಮಗೆ. ಈ ಒಂದು 15%, 16%, 20% ಹೋಗುತ್ತೆ ಅಂತ ಏನು ಹಾಕಿದ್ದಾರೆ, ಇಟ್ ಈಸ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಸೊ ಬನ್ನಿ ನೆಕ್ಸ್ಟ್ ಸ್ಕ್ರೀನಿಗೆ ಹೋಗೋಣ. ಇದು ನಮ್ಮ ಇನ್ನೊಂದು ಸ್ಟಾಕ್ ಸೆಲೆಕ್ಷನ್ ಟೂಲ್ಸ್. ಇದು ನಿಮಗೆ ಡೆಫಿನೆಟ್ಲಿ ಲೈಕ್ ಆಗುತ್ತೆ. ನನಗೆ ಇದರ ಹೆಸರು ಟ್ರೆಂಡ್ ಲೈನ್ ಅಂಥೇಳಿ, TRENDLYNE.com ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಸೊ ಇದರಲ್ಲಿ ತುಂಬ ವಿಷಯಗಳಿದ್ದಾವೆ. ದಯವಿಟ್ಟು ಇದನ್ನು ನೀವೇ ಕೂತ್ಕೊಂಡು ರಿಸರ್ಚ್ ಮಾಡಿ. ಬಟ್ ನಾನೊಂದು ಈ ವಿಡಿಯೋವನ್ನು ಶಾರ್ಟ್ ಆಗಿ ಇಡಲಿಕ್ಕೆ ಎಲ್ಲ ಹೇಳ್ತಾ ಇದ್ದೀನಿ. ನೀವೇನು ಮಾಡಿ ಅಂತ ಹೇಳಿದ್ರೆ, ಇದರಲ್ಲಿ ನನಗೆ ತುಂಬ ಲೈಕ್ ಆಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಸೂಪರ್ ಸ್ಟಾರ್ಸ್ ಅಂತ ಒಂದು ಆಪ್ಷನ್ ಇದೆ. ಇದು ಸೂಪರ್ ಸ್ಟಾರ್ಸಿಗೆ ಹೋದರೆ ನಿಮಗೆ ಆಲ್ಮೋಸ್ಟ್ ಇಂಡಿಯಾದ್ದು ಲಾರ್ಜ್ ಇನ್ವೆಸ್ಟರ್ಸ್ ಯಾರ್ಯಾರು ಇದ್ದಾರೆ, ಸೊ ಅವ್ರು ಏನು ಬೈ ಮಾಡಿದ್ದಾರೆ, ಅವರ ಪೋರ್ಟ್ಫೋಲಿಯೋದಲ್ಲಿ ಏನು ಅಪ್ ಟ್ರೆಂಡ್ ಇದೆ, ಏನು ಬೈ ಮಾಡಿದ್ದಾರೆ, ಏನು ಆಗ್ತಾ ಇದೆ ಅದನ್ನದು ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ನಾನು ಸೂಪರ್ ಸ್ಟಾರ್ ಅಂತ ಹಾಕಿದ್ದೀನಿ. ಇಲ್ಲಿ ಮುಖೇಶ್ ಅಂಬಾನಿ ಅವ್ರದ್ದು ಪೋರ್ಟ್ಫೋಲಿಯೋ ಡೀಟೇಲ್ಸ್ ಅಥವಾ ಏನಾದರೂ ರೀಸೆಂಟಾಗಿ ಬೈ ಮಾಡಿದ್ದಾರೆ ಅದು ಹೇಳ್ತಾ ಇದ್ದಾರೆ. ಸೊ ಇದೇನಿಲ್ಲ. ಸೊ ರಾಧಾಕೃಷ್ಣ ದಮಾನಿ ಅವ್ರದ್ದು ಏನಾದರೂ ಇದೆಯಾ? ಸೊ TVS ಇಂಡಸ್ಟ್ರೀಸ್ ಬೈ ಮಾಡಿದ್ದಾರೆ ಅವರು. ಯುನೈಟೆಡ್ ಬ್ರೇವರೀಸ್ ಬೈ ಮಾಡಿದ್ದಾರೆ. ಸೊ ಪ್ರೇಮ್ಜಿ ಆ್ಯಂಡ್ ಅಸೋಸಿಯೇಟ್ಸ್ ಏನಾದರೂ ಅವರು, ವಿಪ್ರೋ ಅವ್ರದ್ದು ಸ್ಟಾಕ್ಸ್ ಡೌನ್ ಹೋಗ್ತಾ ಇದೆ. ಸೊ ಹಾಗೆಯೇ ರಾಕೇಶ್ ಜುಂಜುನ್ವಾಲಾ ಅವ್ರದ್ದು ಏನಿದೆ, ವಾಲೋರ್ ಎಸ್ಟೇಟ್ ಅಂತ ಇದೊಂದು ಸ್ಟಾಕ್ ಇದೆ. ಸೊ ಇದು ಎಲ್ಲ ಡೀಟೇಲ್ಸ್ಗಳು ನಿಮಗೆ ಕಾಣುತ್ತೆ. ಸೊ ನಿಮ್ಮ ರಿಸರ್ಚ್ ಪ್ರಕಾರ ಅಥವಾ ಇದಕ್ಕೆ ಮ್ಯಾಚ್ ಆಗ್ತಾ ಇದೆಯಾದರೆ ಸೊ ಇದನ್ನು ನೀವು ಕನ್ಸಿಡರ್ ಮಾಡಬಹುದು. ಸೊ ಇದು ನಮ್ಮ ಒಂದು 3 ಇಂಪಾರ್ಟೆಂಟ್ ರಿಸರ್ಚ್ ಟೂಲ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ, ನಿಮಗೆ ಕಲೀಲಿಕ್ಕೂ ಸ್ವಲ್ಪ ಆಪ್ಷನ್ಸ್ ಬರುತ್ತೆ. ಏನು ಇದು, ಹೇಗೆ ಸ್ಟಡಿ ಮಾಡ್ತಾರೆ, ಇದ್ರದ್ದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಎಣಿಸ್ತಾ ಇದ್ದೀನಿ. ಸೊ ಈ 3 ರಿಸರ್ಚ್ ಟೂಲನ್ನು ದಯವಿಟ್ಟು ವಿಸಿಟ್ ಮಾಡಿ, ಅದು ಹೇಗೆ ವರ್ಕ್ ಆಗ್ತಾ ಇದೆ, ಅದರದ್ದು ಏನೇನು ಔಟ್ಪುಟ್ ಇದೆ ಅದನ್ನು ನೋಡಿಕೊಂಡು ನಿಮ್ಮ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ, ಅದೇ ನಮಗೆ ಪ್ರೋತ್ಸಾಹ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮದು ಅನಿಸಿಕೆಗಳನ್ನು ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದ.